ನಾವು ಈ ಥರ ಯಾವಾಗಪ್ಪ ಸ್ಟೇಜ್ ಮೇಲೆ ಕೂಡೋದು, ಇಲ್ಲಿ SLC ಮುಗಿದು ಹೋದ್ಮೇಲೆ ಆಯಿತು, ಮತ್ತೆ ನಾವು ಈಗ ಸೋಗಿ ಕಡೆಗೆ ತಿರುಗಿ ನೋಡೋಂಗಿಲ್ಲ, ಸೋಗಿಗೆ ಏನು ಮತ್ತೆ ಮುಂದೆ ಏನು ಭವಿಷ್ಯ ಇರುತ್ತೋ, ನಮ್ಮ ಫ್ಯೂಚರ್ ಏನಿರುತ್ತೋ ಅಂತ ನಾವು ಆ ಥರ ನಿರ್ಧಾರ ಮಾಡಿದ್ವಿ. ಯಾಕಂದರೆ PUC ಮುಗಿಸಿ SSLC ಮುಗಿಸಿ ಇಲ್ಲಿಂದ ಹೋದ್ಮೇಲೆ ನಾನು ಒಂದು 32 ವರ್ಷ ನಾನು ಸೋಗಿ ಕಡೆಗೆ ಬಂದಿದ್ದಿಲ್ಲ, ಈ ಹೈಸ್ಕೂಲ್ ಮೆಟ್ಲನ್ನು ಹತ್ತಿದ್ದಿಲ್ಲ. ನಮ್ಮ ಫ್ರೆಂಡ್, ನಮ್ಮ ಸ್ನೇಹಿತನಾದ ಕಟ್ಟಿ ಗುರುಬಸರಾಜ್, ಅವರು ಈ ಸ್ಕೂಲಿಗೆ ಹೆಡ್ ಮಾಸ್ಟರ್ ಆಗಿ ಈ ಸ್ಕೂಲಿಗೆ ಬಂದು 1 ವರ್ಷ ಅಸಿಸ್ಟೆಂಟ್ ಟೀಚರ್ ಆಗಿ ಮಾಡಿ ಆಮೇಲೆ ಹೆಡ್ ಮಾಸ್ಟರ್ ಚಾರ್ಜ್ ತಗೊಂಡ್ರು. ಆವಾಗ ನನಗೆ ಒಂದು ಅಪರ್ಚುನಿಟಿ ಸಿಕ್ತು. ನಾನು ಸ್ಕೂಲಿಗೆ ಬರ್ತೀನಿ ಗುರು, ಏನಾದರೂ ಮಾಡ್ಬೇಕಂತ ಅದೀನಿ, ಸ್ಕೂಲಿಗೆ ಒಳ್ಳೇದು, ಯಾಕಂದರೆ ಸ್ಟೂಡೆಂಟ್ಸ್ಗೆ ವೆಲ್ಫೇರ್ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡ್ವಿ. ಮತ್ತೆ ಡಿಸ್ಕಷನ್ ಮಾಡಿ ಅದೇನೋ ಗೊತ್ತಿಲ್ಲ, ನಮಗೆ ಎಲ್ಲ ರೀತಿಯಿಂದ ಒಳ್ಳೇದಾಯ್ತು. ಸ್ಟೇಜ್ ಬೈ ಸ್ಟೇಜ್ ನಾವು ಡೆವಲಪ್ ಆದ್ವಿ. ಯಾಕಂದರೆ ನಾವು ಹೈಸ್ಕೂಲ್ ಇದ್ದಾಗ ತುಂಬ ಹಾರ್ಡ್ ವರ್ಕ್ ಮಾಡಿದ್ವಿ. ಇವಾಗ ಸ್ಟೂಡೆಂಟ್ಸ್ ನೀವು ಹೇಳಿದ್ರು ನೋಡ್ರಿ, ಒಬ್ರು ಇಂಗ್ಲೀಷು, ಒಬ್ರು ಹಿಂದಿ, ಒಬ್ಬರು ಕನ್ನಡ, ಅಲ್ಲಿ ಎಷ್ಟು ಚೆನ್ನಾಗಿ ಭಾಷಣ ಮಾಡಿದ್ದೀರಿ. ಅದನ್ನ ಎಲ್ಲ ಭಾಷಣ ವಿಡಿಯೋ ಕೂಡ ರೆಕಾರ್ಡ್ ಮಾಡಿದ್ದೀವಿ, ಅನ್ನೋದು ಎಲ್ಲರೂ ವಿಡಿಯೋ ಇದ್ದಾವೆ. ಯಾಕಂದರೆ ನಮಗೆ ಬರೀ ಕನ್ನಡದಲ್ಲಿ ಮಾತಾಡ್ತಿದ್ರು, ಹಿಂದಿಯಲ್ಲಿ ಇಂಗ್ಲೀಷಲ್ಲಿ ನಾವು ಅಷ್ಟೇ ಇದ್ದಿಲ್ಲ. ನಾನು ಕೂಡ ಭಾಷಣ ಮಾಡ್ತಾ ಇದ್ದೆ, ಅವಾಗ ಕನ್ನಡದಲ್ಲಿ ಮಾತಾಡಿದ್ವಿ. ನೀವೆಷ್ಟು ಲಕ್ಕಿ ಅಂದರೆ, ನಾವು ಇವಾಗ ಹಿಂದಿ ಮಾತಾಡುವಾಗ ಇಲ್ಲಿಂದ ನಾವು ಔಟ್ ಆಫ್ ಸ್ಟೇಟಿಗೆ ಹೋದಾಗ ತುಂಬ ಪರದಾಡಿದ್ವಿ, ಯಾಕಂದರೆ ನಮ್ಗೆ ಹಿಂದಿ ಟೀಚರ್ ಇದ್ದಿಲ್ಲ. ನೀವು ತುಂಬ ಲಕ್ಕಿ. ಎಲ್ಲರೂ ಇಂಗ್ಲೀಷನ್ನು ಭಾಳ ಫ್ಲೂಯೆಂಟಾಗಿ ಮಾತಾಡಿದ್ರಿ, ಹಿಂದಿಯನ್ನು ಕೂಡ ಭಾಳ ಚೆನ್ನಾಗಿ ಹೇಳಿದ್ರಿ, ಕನ್ನಡ ಅಂತೂ ತುಂಬ ಚೆನ್ನಾಗಿ ಹೇಳಿದ್ರಿ. ನಮಗೆ ಇವಾಗ ಅನಿಸ್ತಾ ಇತ್ತು, ನಾವು ಆ ಥರ ಸ್ಟೂಡೆಂಟ್ ಇದ್ದಾಗ ಇನ್ನೂ ನಮಗೆ ಹಿಂದಿ ಮಾತಾಡೋಕ್ಕೆ ಈಸಿ ಆಗುತ್ತೇನಂತ. ನಾವು 1 ವರ್ಷ ಬೇಕಾಯಿತು ನಮಗೆ ಫ್ಲೂಯೆಂಟಾಗಿ ಕಲೀಲಿಕ್ಕೆ ಹಿಂದಿನ. ನಾನು ರಿಯಲಾಗಿ ಹೇಳ್ತಾ ಇದ್ದೀನಿ, ಇಲ್ಲಿಂದ ನಮ್ಮ ಫ್ಯಾಮಿಲಿ ಶಿಫ್ಟ್ ಮಾಡಿದಾಗ ನಮ್ಮ ಫ್ಯಾಮಿಲಿ ಅಲ್ಲಿ ಬಂದು ಅಡ್ಜಸ್ಟ್ ಆಗೋಕ್ಕೆ 2 ವರ್ಷ ಬೇಕಾಯಿತು. ಯಾಕಂದರೆ ನಾವು ಸ್ಟೂಡೆಂಟ್ ಇದ್ದಾಗೆ ತುಂಬ ಕಷ್ಟಪಟ್ಟು ಓದಿದ್ರೆ ಇಷ್ಟಕ್ಕೊಂದು ಬರ್ತಿದ್ದಿಲ್ಲ. ನಿಮಗೆ ತುಂಬ ನೋಡಿ ಎಷ್ಟು ಚೆನ್ನಾಗಿ ಶಿಕ್ಷಕರು ಚೆನ್ನಾಗಿ ಹೇಳ್ತಿದ್ದಾರೆ, ಹಿಂದಿ, ಇಂಗ್ಲೀಷು, ಆಮೇಲೆ ಆಲ್ ಸಬ್ಜೆಕ್ಟ್ಸು. ನೀವು ತುಂಬ ಹಾರ್ಡ್ ವರ್ಕ್ ಮಾಡಿ ಇದೇ ಥರ ಸ್ಕೂಲಿಗೆ ಮುಂದೆ ಏನಾದರೂ ಒಳ್ಳೇದು ಮಾಡೋಕ್ಕೆ ಟ್ರೈ ಮಾಡಿರಿ. ಈ ಏನಂದರೆ ನಮಗೆ ಸ್ಟೇಜ್ ಬೈ ಸ್ಟೇಜು ನಾನು ಒಂದು 4 ಸ್ಟೇಟಿಗೆ ಇನ್ಚಾರ್ಜ್ ಇದ್ದೀನಿ. ಅದೆಲ್ಲ ನೆನೆಸ್ಕೊಂಡು ಆಮೇಲೆ ನೆಮ್ಟೆಕಲ್ಲಿ ಗೋಲ್ಡ್ ಮೆಡಲ್ ಬಂತು. ಅದೆಲ್ಲ ನೆನೆಸಿದ್ರೆ ನನಗೆ ಯಾವುದು ಖುಷಿ ಇಲ್ಲ. ಇವಾಗ ನಾನು ಸೋಗಿ ಸ್ಕೂಲ್ಗೆ ನಾನು 1 ಲಕ್ಷ ಕೊಟ್ಟಿದ್ದೀನಲ್ಲ, ಅದು ನಮಗೆ ದೇವ್ರು ಕೊಟ್ಟು ನಾನು ಇಲ್ಲಿ ಕೊಟ್ಟಿದ್ದೀನಿ. ಅದೇ ನಮಗೆ ತುಂಬ ಖುಷಿ ಆಯಿತು. ಯಾಕಂದರೆ ನಾವು ಓದಿದ ಸ್ಕೂಲಲ್ಲಿ ನಾವು ಬಂದು ಈ ಥರ ಇಲ್ಲಿ ಡಯಾಸಲ್ಲಿ ಕೂತ್ಕೊಂಡು ನಿಮ್ಗೆಲ್ಲರ ಮುಂದೆ ನಾನು ಮಾತಾಡ್ತೀನಿ ಅಂದರೆ ಅದರಷ್ಟು ಹೆಮ್ಮೆ ಯಾವುದಿಲ್ಲ. ನಾನು ನಿನ್ನೆ ಗುರು ಫೋನ್ ಮಾಡಿ ನೀವು ಬರಲೇಬೇಕಂತಂದ, ನಾನು ಆಲ್ರೆಡಿ ಹೋಗಿದ್ದೆ ಛತ್ತೀಸ್ಗಢಕ್ಕೆ, ಅಲ್ಲಿಂದ ಮತ್ತೆ ನಿನ್ನೆ ಬಂದ್ಬಿಟ್ಟು ಇವತ್ತು ಬೆಳಗ್ಗೆ ಬಂದಿದ್ದೀನಿ. ನೀವು ಕೂಡ ಈ ಥರ ಚಾಲೆಂಜ್ ಆಗಿ ಒಂದು ಗುರಿ ಇಟ್ಕೊಂಡು, ಒಂದು ಉದ್ದೇಶ ಇಟ್ಕೊಂಡು ತುಂಬ ಚೆನ್ನಾಗಿ ಓದಿ. ಯಾಕಂದರೆ ಇಲ್ಲಿಯ ನಮ್ಮ ಸೋಗಿ ಸಿಟಿಜನ್ಸ್ ತುಂಬ ಕೋಆಪ್ರೇಟ್ ಕೊಡ್ತಾರೆ. ನಾನು ಓದುವಾಗ ಕೂಡ ಇವಾಗ SDMC ಪ್ರೆಸಿಡೆಂಟ್ ಇದ್ದಾರಲ್ಲ ಸಿದ್ದಪ್ಪ ಅವರು, ನನಗೆ ತುಂಬ ಜೋಕ್ ಮಾಡ್ತಾಯಿದ್ರು, ಚೆನ್ನಾಗಿ ಮಾತಾಡ್ತಾಯಿದ್ರು, ಏನು ಜಾಣಿದೆಯಾ, ಚೆನ್ನಾಗಿ ಓದ್ತೀಯಾ, ಚೆನ್ನಾಗಿ ಓದು ಅಂತ. ಯಾರು ಯಾವುದೇ ಕಾರಣಕ್ಕೂ ನೆಗೆಟಿವ್ ಹೇಳಿಲ್ಲ. ನನಗೆ ತುಂಬ ಎಲ್ಲ ರೀತಿಯಿಂದ ಒಳ್ಳೆ ಕೋಪರೇಷನ್ ಸಿಕ್ತು. ನೀವು ಕೂಡ ಅದೇ ಥರ ಚೆನ್ನಾಗಿ ಓದಿ ಒಂದು ಉನ್ನತ ಹುದ್ದೆಯನ್ನು ಸ್ವೀಕರಿಸಿ ನಿಮ್ಮ ಜೀವನದಲ್ಲಿ ಸಕ್ಸಸ್ ಆಗಿದೆ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್.